ಈಗ ತಾನೇ ಪೊರೆ ಕಲ್ಚರ್ ಅಂಥದ್ದು ಟಾಯ್ಲೆಟ್ ಬೇಸನ್ ಒಳಗಡೆ ಹಾವು ಇಲ್ಲಿ ನೋಡಿ. ಸಾಮಾನ್ಯ ತೊಳೆದ ಹಾವು, ಇಂಗ್ಲೀಷಲ್ಲಿ ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರಿತೀವಿ. ಹುಷಾರಲ್ಲ ಇದರಲ್ಲಿ. ಹಲೋ, ಹಾಂ ಇಲ್ಲ ಬನ್ನಿ ನೀವು, ಆಮೇಲೆ ತಗೋರೋ ಅಂತ ತೊಗೊಂಬಿಡೋರಂತೆ. ಬನ್ನಿ ಇವಾಗ. ಈ ಮನೆಗೆ ಬಂದ ತೋಳದ ಹಾವು, ಸಾಮಾನ್ಯ ತೋಳದ ಹಾವು. BSNದಲ್ಲಿ ಪೊರೆ ಕಲಿಸಿದೆ ಇವತ್ತು. ಈಗ ತಾನೇ ಪೊರೆ ಕಲ್ಚರ್ ಅಂಥದ್ದು ಟಾಯ್ಲೆಟ್ ಬೇಸನ್ ಒಳಗಡೆ ಹಾವು ಇಲ್ಲಿ ನೋಡಿರೋಂಥದ್ದು ಇವರು. ತೋಳದ ಹಾವಿನ ಪೊರೆ, ಕಾಮನ್ ವುಲ್ಫ್ ಸ್ನೇಕ್. ಇವಕ್ಕೆಲ್ಲ ಈ ಥರ ಹಲ್ಲಿ ಮೊಟ್ಟೆಗಳೇ ಹೆಚ್ಚು ಆಹಾರ. ಇವನೇ ತಿನ್ನೋದು. ಈಗೆಲ್ಲ ಆಲ್ರೆಡಿ ಮರಿ ಆಗ್ಬಿಟ್ಟೈತೆ ಇದು ಪಲ್ಲಿಗಳು. ಇದರ ಮೂಟೆ ಮೇಲೆಲ್ಲ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ ಇವು. ಹಾಂ, ಮರಿ ಆಯ್ತು ಅದರಲ್ಲೂ. ಇದ್ರಲ್ಲೂ ಮರಿ ಆಯ್ತು ಇವಾಗ ನೋಡಿ. ಈ ಮರಿಗಳನ್ನೇ ತಿನ್ನಕ್ಕೆ ಬರೋದು. ಅದೇನು ಇಟ್ಬಿಟ್ಟು ಓಡಾಯ್ತು, ಅದು ಬದುಕಿತ್ತು. ಹಾಂ, ಬದುಕಿತ್ತು. ಇನ್ನು ಮರಿ ಆಗ್ಬೇಕು. ಉಂಟಾಯ್ತು. ತಗೊಳ್ಳೋದು ನೋಡಿ, ಇಲ್ಲಿ ಈ ಥರ ಪಲ್ಲಿ ಮರಿಗಳು ತಿನ್ನಕ್ಕೆ ಬರೋದು. ಅದು ಅಲ್ಲಾಯ್ತು, ಬನ್ನಿ ತೋರಿಸ್ತೀನಿ. ಇಲ್ಲ ಪಲ್ಲಿ ಮರಿಗಳು ನೋಡಿ, ಮೊಟ್ಟೆಯಿಂದ ಆಚೆ ಬಂದಿರೋದು. ಈಗ ಮೊಟ್ಟೆಯಿಂದ ಈಗ ತಾನೇ ಆಚೆ ಬಂದಿರೋದು. ಇದೇ ಮುಖ್ಯ ಆಹಾರ ಅವಕ್ಕೆ. ಆ ಬಾಕ್ಸ್ ಹಿಂಭಾಗ ಆಯ್ತು, ತೋರಿಸ್ತೀನಿ. ಈ ಕಡೆ ಬಂದ್ಬಿಟ್ಟಿತ್ತ. ಮೊಟ್ಟೆಗಳು ನೋಡಿ, ಪಲ್ಲಿ ಮರಿಗಳಾಗ್ಬಿಟ್ಟವ. ಅದು ತಿನ್ನೋ ಅಂಥವು. ಇಲ್ಲ, ಆಮೇಲೆ ಬನ್ನಿ ಹಾವು ಹಿಡ್ಕೊಬಿಡೋಣ ಫಸ್ಟು. ಅದು ಹಾವು ಇಲ್ಲ, ಇನ್ನು ಹಿಡಿದಿಲ್ಲ. ಎಲ್ಲೂ ಹೋಗಲ್ಲ, ಬಾಕ್ಸ್ ಹತ್ರ ಆಯ್ತು ಅದು. ಇಲ್ಲಿ ಬಾಕ್ಸ್ ಹತ್ರ ಆಯ್ತಾ, ಬನ್ನಿ. ನಿಮ್ಮ ಟಾಯ್ಲೆಟ್ ಬೇಸನಿಂದ ಈ ಕಡೆ ಬಂದ್ಬಿಟ್ಟಾಯ್ತು ಅದು. ತೋಳದ ಹಾವು ಅಂತ ಕರಿತೀವಿ ಇದನ್ನ. ಬನ್ನಿ ಒಳಗೆ, ಯಾಕೆ ಹೆದರ್ಕತ್ತೀರಾ? ನೋಡಲ್ಲ ಅವನ. ಬನ್ನಿ ಮತ್ತೆ. ಇಲ್ಲೇ ಹಾಕ್ಬಿಡ್ತೀನಿ, ಪ್ಯಾಕ್ ಮಾಡ್ತೀನಿ. ನೋಡಿ ಮಲ್ಲಿಗೆ ಇದೆ. ಸಾಮಾನ್ಯ ತೊಳೆದ ಹಾವು, ಇಂಗ್ಲೀಷಲ್ಲಿ ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರಿತೀವಿ. ಹುಷಾರಲ್ಲ ಇದರಲ್ಲಿ. ರಾತ್ರಿ ಸಂಚಾರಿ, ಅತಿ ಹೆಚ್ಚು ಪಲ್ಲಿ ಮೊಟ್ಟೆ ಇಲ್ಲ ಪಲ್ಲಿಗಳು ತಿಂದೇ ಬದುಕೊಂಥದ್ದು. ಸಣ್ಣ ಪುಟ್ಟ ಇಲಿಗಳು ತಿಂತವೆ ಇವು. ರಾತ್ರಿ ಎಲ್ಲ ಓಡಾಡ್ತವೆ. ಹಗಲು ತಿಂದಾಗ ಎಲ್ಲ ಸಣ್ಣ ಪುಟ್ಟ ಸಂಧಿ ಬಚ್ಚಿಟ್ಕೊಬಿಡ್ತವೆ. ಇದೇ ಈಗ ತಾನೇ ಪೊರೆ ಕಲ್ಚರ್ ಅದು ನಿಮ್ಮ ಬೇಸನ್ ಒಳಗೆ. ಇದೇ ತಾನೇ ನೋಡಿದ್ದೀನಿ ನೀವು.
ನಮಸ್ತೆ ವೀಕ್ಷಕ ಬಂಧುಗಳೇ, ನೋಡಿದ್ರಲ್ಲ ಬೆಳಗ್ಗೆ ತಾನೇ ಸಂರಕ್ಷಣೆ ಮಾಡಿದಂಥ ಈ ಹಾವನ್ನು. ಇದು ಸಾಮಾನ್ಯ ತೋಳದ ಹಾವು ಅಂತ ಕರಿತೀವಿ. ಇದು ಟಾಯ್ಲೆಟ್ ಬೇಸನ್ ಒಳಗಡೆ ಇದ್ದಂಥ ಹಾವು. ನಾನು ಹೋಗೋ ಅಷ್ಟರಲ್ಲಿ ಇದು ಪೊರೆ ಕಳಚಿ ಬೇಸನ್ ಒಂದು ಸೈಡಲ್ಲಿ ಕೂತಿತ್ತಂತೆ. ಅದಾದ ನಂತರ ಮತ್ತೆ ಅವರ ಪಕ್ಕದಲ್ಲಿ ಬಾಕ್ಸು ಮತ್ತು ಮೊಟ್ಟೆ ಚೀಲ ಎಲ್ಲ ಇಟ್ಟಿದ್ರಲ್ಲ, ಆ ಜಾಗದಲ್ಲಿ ಹೊತ್ಕೊಂಡು ಅಲ್ಲೇ ಇತ್ತು. ಈ ಥರದ ಹಾವುಗಳು ಪದೇ ಪದೇ ಸೇರ್ಕೊತಾ ಇರ್ತವೆ ಯಾವುದೋ ಟಾಯ್ಲೆಟ್ ಬೇಸನ್ ಒಳಗಡೆ. ದಯಮಾಡಿ ನಿಮ್ಮ ಟಾಯ್ಲೆಟ್ನ ಒಂದು ಡೋರ್ ಸರಿಪಡಿಸ್ಕೊಳ್ಳಿ. ಇಲ್ಲೇನಂದರೆ ಸಣ್ಣ ಪುಟ್ಟ ಗ್ಯಾಪ್ ಇದ್ದರೆ ಬಂದೇ ಬರ್ತವೆ ಇಂಥ ಹಾವುಗಳು. ಇದರಲ್ಲೇನು ವಿಷ ಕೂಡ ಇರೋಲ್ಲ. ವಿಷಪೂರಿತ ಹಾವುಗಳು ಕೆಲವು ಸಲ ಆ ಥರ ಬಂದು ಹೋಗಿರೋವಂಥದ್ದು ಸುಮಾರು ಕಡೆ ನೋಡಿದ್ದೀನಿ. ಹಾಗೆ ಇದರಲ್ಲೇನು ವಿಷ ಕೂಡ ಇರೋಲ್ಲ. ಇದು ಇಂಗ್ಲೀಷಲ್ಲಿ ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರಿತೀವಿ. ಇಲ್ಲಾಂದರೆ ಬೇಸನ್ನಿಗೆ ನೀವು ವಾರಕ್ಕೊಮ್ಮೆನೋ ಇಲ್ಲ 15 ದಿನಕ್ಕೊಮ್ಮೆನೋ ಒಂದು ಬಾರಿ ಈ ಜಿಲ್ಲೆದು ಸ್ಪ್ರೇ ಬರ್ತದೆ, ಕಾಕ್ರೋಚ್ ಸ್ಪ್ರೇ ಅಂತ ಹೇಳಿ, ಅದನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ ಸೊಳ್ಳೆದು ಸ್ಪ್ರೇ ಬರ್ತದೆ, ಮಸ್ಕಿಟೋಸ್ ಸ್ಪ್ರೇ ಅಂದ್ಬಿಟ್ಟು, ಅದು ಪ್ರಾವಿಷನ್ ಸ್ಟೋರು ಅಥವಾ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಅದನ್ನು ವಾರಕ್ಕೊಮ್ಮೆ ಇಲ್ಲ 15 ದಿನಕ್ಕೊಮ್ಮೆ ನಿಮ್ಮ ಟಾಯ್ಲೆಟ್ ಬೇಸನ್ಗೆ ಹೊಡಿತಾ ಇದ್ದರೆ ಈ ಥರದ್ದು ಹಾವುಗಳು, ಹಲ್ಲಿ, ಇನ್ನಿತರ ಜೀವಿಗಳು ಯಾವುದು ಕೂಡ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಈ ಹಾವನ್ನು ಬಿಟ್ಬಿಡೋಣ ಬನ್ನಿ ಇವಾಗ. ಓಕಂದ ದಯಮಾಡಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.